ಮಲ್ತಿ ಬುತ್ತಿ ಎಲ್ಲ ಹೋಗಿ ನಳಿಗೆ ಇಟ್ಟು ಬಂದೇವ ಮತ್ತೆ ನಾವು ಬಿಸಿಲಿಗೆ ಇಡಾಕೋಬೇಡ ಮತ್ತೆ ಹರಿಸ್ಬಿಡ್ತೈತೆ ಆ ಕಡೆ. ಇಲ್ರತಿ ಇಲ್ಲ ನಳಿಗೆ ಇಟ್ಟು ಬಂದಿನ್ರಿ, ಮ್ಯಾಗೆ ಕಟ್ಟಿ ಬಂದಿನಂತ್ರಿ. ಆಯ್ತು ತೋರುವ, ಹಂಗಂದ್ರೆ ನಾನು ಈ ಕಡೆದ ಕಸ ತಕೊತ ಬರ್ತೀನಿ ಅಂತಾನೆ, ಆ ಕಡೆಯಿಂದ ಕಸ ತಕೊತ ಬರ್ರಿ. ಬಡ ಬಡ ಒಂದಿಟ್ಟು ಕಣ್ಬಾಕ್ಲೆ ಮನೆಗೆ ಹೋಗ್ಬಿಡುಮ್ರತ್ತೆ. ಮಲ್ಲೆಕ್ಕ ಹುಡುಗರು ರಟ್ಟ ಬಿಟ್ಟು ಬಂದೆ, ನಿಮ್ಮ ಮಾವ ಒಬ್ಬನ ಅದ ಮನ್ಯಾಗ, ಲಗುನ ಹೋಗುಮ್ರತ್ತೆ. ಆಯ್ತು ರೀತಿ ಹಂಗಂದ್ರೆ ನಾವು ಆ ಕಡೆ ಹೋಗ ನೋಡ್ರಿ. ಹಂಗಂದ್ರೆ ಇಲ್ಲೇ ತೆಗೆದು ಬಿಡ್ರಿ, ಇಲ್ಲೇ ಸ್ವಲ್ಪ ನೆಳಗಿಲ್ಲ ಆದ್ರೆ ಆ ಕಡೆ ಕಂಡಾಕ್ತಿ ಬಿಸಿಲದ. ಹ್ಞೂ ನೀವು ಅದಕ್ಕೆ ನಾ ಇಲ್ಲೇ ತೆಗಿತೀನಂತ. ಏನು ಬಿಸಿಲು ಇದು, ಬಿಸಿಲಾಗಾರ ಜಮ ಐತೆ ಬಿಸಿಲು ಬಿಸಿಲತ್ತಾರ ಇದು. ರಗಡ್ ರಗಡ್ ಇಡ್ತು ನೋಡ ಕಡಿ. ಏ ಸುರೇಶ, ಯಪ್ಪ ಒಂದು ನೀರ ತಗೊಂಬರು ಮರಾಯ. ಹೋಗ ಒಂದು ಬಿಂದಿಗೆ ನೀರು ತುಂಬ್ಕೊಂಬ, ಹೋಗ ತನ್ನ ನೀರ ಕುಡಿತೇವತ್ತ ಒಂದು ದಿವಸ. ಯಾಕೆ ಬೇವ ಏನಾಯ್ತು ಇದಕ್ಕೆ ಬರಾಕತ್ತಿದ್ವಿ? ಮತ್ತೆ ಊಟಕ್ಕೆ ತಂದ್ರೆ ನಾವು ಊಟಕ್ಕೆ ಹಚ್ಕೊಡ್ಬಾರ ಹೊಟ್ಟೆ ಸಾಕೈತಿ ನನಗೆ. ಆಯ್ತಪ್ಪ, ಮುಂಜಾನೆ ಉಂಡು ಬಾ ಅಂದ್ರೆ ಉಂಡು ಬರ್ದಿಲ್ಲ ಇವಪ್ಪ. ನಡಿ ಬುತ್ತಿ ತಂದ, ನೀನು ಏನು ಬುತ್ತಿದು ಮಾಡ್ಕೊಂಬಂದವ ನಡಿಯಪ್ಪ, ಹಚ್ಕೊಡ್ತೀನಿ ಅಂತ ನಿನಗೆ. ನಾವು ಆಮೇಲೆ ಉತ್ತೇವತ್ತ. ಹೋಗ ಒಂದು ಕಸಿ ನೀರು ತೊಂಬ ಹೋಗ ಕಡಿ. ಗಂಡಾಪಟ್ಟಿ ಬಿಸಿಲದಪ್ಪ, ಬಾಯಾರಿಕೆ ಆಗತ್ತೈತಿ ಯಾಕ ಭಾಳ. ಆಯ್ತು ಒಬ್ಬ ಓನ್ ನೀರು ತೊಗೊಂಬರ್ತೀನಿ ಅಂತ ಟೋಟ್ಲಿ ನೀವು ಬರ್ರಿ. ಮತ್ತೆ ನೀವು ತಿರುಗಿ ಹೊತ್ತ ಆಗಿಬಿಡ್ತೀವಿ, ಯಾರ ತಿರಿ ಟೈಮ್ ಮತ್ತೆ ಆಮೇಲೆ ಮಾಡಾಕತ್ತಿರ ಕೆಲಸ ಎಲ್ಲ ಇಲ್ಕೊಂಡು ಮತ್ತೆ ನಾಳೆ ಬರಾಕತ್ ಬರ್ರಿ. ಯಾಕೆ ಬಿಡ್ಕೊಂಡ್ ಮಾಡ್ತೀರಿ? ಆಯ್ತು ಸ್ವಲ್ಪ ಮೊದಲು ನೀರು ತೊಂಬರೋ ಮರೆ. ನಾನು ಕಂಡಾಪಟ್ಟಿ ಸಾಯ್ತೈತಿ, ನೀರು ಕುಡ್ತೀನಿ ಅಂತ ಆಮೇಲೆ ಊಟ ಮಾಡಿದ್ರೆ ಆಯ್ತು. ನೀರು ಕುಡ್ದ ಹೊಳೆ ತುಂಬುತ್ತೆಪ್ಪ. ಆಯ್ತು ಒಬ್ಬ ನಾನು ನೀರು ತೊಗೊಂಬರ್ತೀನಿ, ತಲೆ ಗಿಡದ ನಳಿಗೆ ಕುಂದ್ರ ಬರ್ರಿ, ಎಲ್ಲ ತೊಗೊಂಬರ್ತೀನಿ ಅಂತ. ಆಯ್ತು ಅವ್ರಪ್ಪ, ಹಂಗಂದ್ರೆ ನೀರು ತುಂಬ ಹೋಗಿ ಲಗುನ ಹೋಗಿ ಸೈತಾ. ಮಾಲ್ತಿನ ಮತ್ತೆ ರೇವತಿನ ಕರಿಯವ ಊಟಕ್ಕೆ ಹೋಗಮ್ರತ್ತೆ. ಅಟಂಟ್ಲೆ ಬರೋಟ್ಲೆ ಒಂದಿಟ ಬಿಸಿಲು ತಗಿರ್ತೈತೆ, ಮತ್ತೆ ಒಂದಿಟ್ಟು ಕೆಲಸ ಮಾಡಕ್ಕೆ ಬರ್ತೈತಿ. ಮತ್ತೆ ಉಳಿದ್ರೆ ಒಳ್ಳೆಕ್ಕ ನಾಯಿ ಮಾಡಿದ್ರತ್ ಮತ್ತೆ. ಹಾಂ ಆಯ್ತು ರೀತಿ ಕರಿತೀನಿ ಅಂತೀರಿ. ಮಾಲ್ತಿ ಅಕ್ಕ, ರೇತಿ ಅಕ್ಕ, ಅತ್ತೆಯರು ಊಟಕ್ಕೆ ಹೋಗಮನತ್ತಾರ, ನಡ್ರಿ ಊಟಕ್ಕೆ ಹೋಗ್ಬರುವಂತ ಆಮೇಲೆ ಮಾಡೋಮಂತತ್ತ. ಅಯ್ಯ ಸೈತಾ ಅತ್ತಿ ನೀವು ನಡ್ರಿ ಕಡಿ, ಅಲ್ಲೇ ಗಿಡದ ಬಡಿಯಾಕ ಕುಂದ್ರ ನಡ್ರಿ. ಅಟಂಟ್ಲೆ ಒಂದಿಟ ಹತ್ತಿರಕ್ಕೆ ಕಿತ್ಕೊಂಬರ್ತೇವೆ ಊಟದಾಗ ಉಣ್ಣಾಕ. ಹತ್ತಿರಕ್ಕೆ ಪಲ್ಲಿದ್ರೆ ರುಚಿ ಆಗತ್ತವ. ಆಯ್ತು ಅವ್ರು ಅಕ್ಕಿ ತೊಗೊಂಬರ್ರಿ. ಹೆಂಗಂದ್ರೆ ಊಟದಾಗ ಅದೊಂದು ಇದ್ರೆ ಒಂದಿಟ್ಟು ರೊಟ್ಟರೆ ಹೆಚ್ಚಿಗೆ ಹೋಗುತ್ತೆ ಕಡೆ. ತೊಗೊಂಬರ್ರಿ ಲಗುನ ಬರ್ರಿ, ಮತ್ತೆ ಅಲ್ಲೇ ನಿಂದ್ರಕ್ಕೆ ಹೋಗ್ಬೇಡ್ರಿ. ಯಾಕೆ ಮತ್ತೆ ಮಾಲ್ತಿ ಮತ್ತೆ ರೇವತಿನ ಬಂದಿಲ್ಲ ಊಟಕ್ಕೆ, ಅವ್ರಲ್ಲಿಗೆ ಮತ್ತೆ ಇಬ್ರು? ಯಪ್ಪ ಅವ್ರಿಗೆ ಬಾ ಅಂತ ಕರ್ತೀನಿ, ಹತ್ತಿರಕ್ಕೆ ಪಲ್ಯ ಹರ್ಕೊಂಬರ್ತೀನಿ ಅಂತಂದು ಹೋಗ್ಯಾರ ನೋಡಪ್ಪ. ಏನ ಬರ್ಲಿಕ್ಕೆ ಇರ್ತೀರಿ, ನೀನು ನೀರಿಗೆ ಹೋದ ಬಂದು ಅವ್ರೇನ ಬರ್ಲಿಕ್ಕೆ ಇರ್ಲಾಕ ಬಾ, ನಿನ್ಗೆ ಹಚ್ಕೊಡ್ತೀನಿ ಅಂತ. ನೀವು ಊಟ ಮಾಡಕತ್ತ ಅವ್ರು ಬಂದು ಗೋನ ಅವ್ರಿಗೆ ಹಚ್ಕೊಡ್ತೀನಿ ಅಂತ. ಇಡ್ಬಾ ಕೊಡ ಇಡ್ಬಾ. ಇಡಿಯಪ್ಪ ಸುರೇಶ ತಗೊಳ್ಳಿ, ನೀವು ಊಟ ಮಾಡು, ಅವ್ರು ಬಂದು ಗೋನ ನಾವು ಅವ್ರು ಕೂಡುತ್ತೇವತ್ತು. ಭಾಳ ಮ್ಯಾಗ ಹತ್ತಿರಕ್ಕೆ ಪಲ್ಲೆ ತಿನ್ನಕತ್ತೇವೆ ನೋಡೋರೈತಿ. ಹಂಗಾಗಿ ಮತ್ತೆ ಊಟದಾಗಿದ್ದ ಭಾರಿ ರುಚಿ ಆಗುತ್ತೆ ಹತ್ತಿರಕ್ಕೆ ಪಲ್ಲೆ. ಮಾಮಾಗಿ ದಿನ ಹೋದಿದ್ದೇವೆ ನಾವು ಹತ್ತಿರಕ್ಕೆ ಪಲ್ಲೆ ತೊಂಬರ್ತಾನೆ. ಅವ್ರು ಪಾಪ ಕೆಲಸದಲ್ಲ ಹಂಗ ಬರ್ತಿದ್ರು. ಚಲೋ ಆಯ್ತು ನೋಡಿ, ಹತ್ತಿರಕ್ಕೆ ಪಲ್ಲೆ ಸಿಕ್ಕರೆ ಬಂಗಾರ ಸಿಕ್ಕಂಗೆ ಹೋಗುತ್ತೆ ನೋಡ್ಬೇಕಾ. ನೀವು ಹೋಗು ಹತ್ತಿರ ಕಡೆ ಹೋಗಿ ಊಟ ಮಾಡ್ತಿರೋ ತಂದ್ರೆ ನಾವು ಹೋಗಿ ಬಂದಿಟ್ಟೆ ನೀರಾಗ ಹೋಗಿ ತೊಗೊಂಬಂದ್ಬಿಡ್ತೀನಿ ಅಂತ. ಯಾಕೆ ಇವತ್ತು ಹಿಂಗೆ ಹೋಗ್ಬೇಕೆ ಬಂದಿಲ್ಲ ಮತ್ತೆ ನಿಮ್ಮ ಯಾಕೆ ಹೋದ್ಲು? ಹಾಂ ಲಗುನ ಬರ್ಬೇಕಿಲ್ಲ, ಎಷ್ಟೊತ್ತನ ಆತ ಕಡಿ ಹತ್ತಿರಕ್ಕೆ ತೊಗೊಂಬರ್ತೀನಿ ಅಂತಂದ್ರೆ ನಾ ಬರೋಲ್ಲೋಗಿ. ಸರಿ ಆ ಸುರೇಶನ ಊಟ ಯಾಕೆ ಬರ್ತಾವ ಇಲ್ರಿ ಸದಾ ಬರ್ತಾರೆ. ಒಂದಿಟ ಹತ್ತಿರಕ್ಕೆ ಪಲ್ಲೆ ಹೊಲಸಿದ್ರೆ ಒಂದಿಟ ಮಾಡಿ ಮುಗಿತ್ತು. ಹಂಗಾಗಿ ಇಲ್ಲೇ ಬದುನೆ ತೊಗೊಂಬರ್ತೀನಿ ಅಂತಂದು ಹೋಗಾರೈತಿ. ನೀವು ಊಟಕ್ಕೆ ಹಚ್ಚುಗಾರೈತಿ ಅಷ್ಟಂಟ್ಲೆ ಬಂದೇ ಬಿಡ್ತಾರೆ ಅಕ್ಕಾರಿ. ಎಷ್ಟೊತ್ತ ಮಾಲ್ತಿ ಬಾ ಲಗುನ ಬಾ ಊಟ ಮಾಡುವಂತ, ಏನ ಕೆಲಸ ಅದ. ಹಾಂ ಇಲ್ಲೇ ತೊಳ್ತಿದ್ದಲ್ಲವ, ಇಲ್ಲೇ ನೀರು ತಂದಿದ್ದ ಸುರೇಶ್, ಇಲ್ಲೇ ತೊಳ್ತಿದ್ದೇವಲ್ಲ. ಮತ್ತೆ ಅಕ್ಕ ಅಲ್ಲಿ ಮಟ್ಟ ಹೆಣ ಬಿದ್ದು ಹೋಗಿದ್ದಿ ಯಾತೇರಿ? ನನಗರ ಏನು ಗೊತ್ತ್ರಿ, ಇವ್ರು ನೀರು ತರ್ತಾರ ತಂದು ನಾ ನೀರಿಲ್ಲ ತಂದು ಅಲ್ಲಿ ಮಟ್ಟ ಹೋದ್ ನೋಡ್ರಿ. ಇರ್ಲಾಕ್ ತಗೋರಿ ತೊಗೊಂಬಂದೇ ಬಿಟ್ಟಿನ್ರಿ. ಬಾರವ ಇರ್ಲಾಕ್ ಬಾ, ತಡಾತ್ ಕುಂದ್ರಬೇಕ್ರಿ ಇವತ್ತಿನ. ಹಂಗ ಕೂತಾವ ಹಚ್ಕೊಂಡು ನೀವು ಊಟ ಮಾಡಬಾರೇನು. ಹತ್ತಿರಕ್ಕೆ ಪಲ್ಲೆ ತಾರೇ ಒಂದಿಟ ಕಡಿ. ಬಾದ್ರೆ ಆತ ಹತ್ತಿರಕ್ಕೆ ಪಲ್ಲೆ ತಿನ್ಲಾರ. ಯಾಕೆ ಸೌಕಾತಿ ಏನ್ ಬೇಕು ಹೊಲ ಕಡೆ ಬಂದಿಯಲ್ಲ? ಅಯ್ಯ ಬಾರ ಯಪ್ಪ ಇದೆ, ಬಾ ಬಾದನ್ನ ಆಗ್ತಲ್ಲ ಯಪ್ಪ ಮುಖ ನೋಡೋದ. ಯಪ್ಪ ಇದು ಹೊಲ್ದಾನ ಕೆಲಸ ಇತ್ತಪ್ಪ, ಹಂಗಾಗಿ ಸುರೇಶ್ ಬಾ ಅನ್ನ ಒಂದಿಟ ಕಸ ತೆಗಿಯಕ್ಕೆ ಆಗೋ ಒಂದು ಸಿಗಲ್ಲ ಮರೆ. ಹಂಗಾಗಿ ನಾವ ಬಂದೆ ನೋಡು. ಹೌದೇವ ಸೌಕಾತಿ ಹಂಗ ನೋಡಿ, ಈಗ ಆಳಿಂದ ಒಂದ ಕಡಿ ಎಲ್ಲಿ ಈಗ ನಾವ ಎಲ್ಲಿ ಆಳಾಗಿ ಅವರು ಹೊಲ್ದವರೆಗಿರೋ ಏನು ಹೆಚ್ಚು ಕಮ್ಮಿ ಒಂದು ಮಾತಾಡಂಗಿಲ್ಲವ. ಕರೆಕ್ಟ್ ಟೈಮಿಗೆ ಬರ್ತಾರೆ, ಕರೆಕ್ಟ್ ಟೈಮಿಗೆ ಹೋಗ್ತಾರ ಅವ್ರು. ಅಯ್ಯವ್ವ ನಾವಲ್ಲವ ಪಗಾರ ಸದ್ಯಕ್ಕ ಕಂಡಪ್ಟಿ ದುಟ್ಟಿ ಪಗಾರ ನಡೆಯಕತ್ತೋ ಅವ್ರವ. ಈಗತ್ರು ಹೆಚ್ಚಿಂದದು ಅಣ್ಣ ಹಂಗ ಆಗೈತಿ ಈಗತ್ರು ಕಡಿ. ಬಾಯಪ್ಪ ನಾ ಊಟ ಮಾಡಾಕತ್ ಬಾ. ಬಾ ಊಟಕ್ಕೆ ಹಚ್ಕೊಡ್ತೀನಿ ಅಂತ ಬಾ. ರೊಟ್ಟಿ ಮತ್ತು ಪಲ್ಯ ಮತ್ತು ಹತ್ತಿರಕ್ಕೆ ಪಲ್ಯ ತಂದಾರ ಬಾ. ಉಣ್ಣಾಕತ್ತದ ಒಂದು ರೊಟ್ಟಿ. ಇಲ್ಲ ಇಲ್ಲಿ ತೋರ್ ಬಾಳ ಮಂದಿ ಅಲ್ಲಿ ತಗೋರು ಊಟ ಮಾಡ್ರಿ ನೀವು. ಅಂದ್ರೆ ಇನ್ನೇಗ ಊಟ ಆತ್ ನೋಡ ಕಡಿ, ಊಟ ಮಾಡ್ಕೊಂಡು ಈ ಕಡೆ ಬಂದ ಮಾಡ್ರಿ ಊಟ ಮಾಡ್ರಿ. ಉಂಡ್ರ ಏನಾತಪ್ಪ, ಒಂದು ರೊಟ್ಟಿ ಉಣ್ ಬಾ. ಉಣ್ಣಾಕತ್ ಬಾ, ಒಂದು ರೊಟ್ಟಿ ಉಂಡು ಹೋಗಾಕತ್ತ. ಅಲ್ಲಿ ಸೌಕಾತಿ ಹೊಡ್ಕೊಂಡು ಉಂಡ ಬಂದಿನ ಅಂತರು ಇಲ್ಲಿ ನಾಚ್ಕೋತಿದ್ದೆ ನಾನು ಉಂತಿದ್ನಲ್ಲ. ವಾಕಿನ ತಗೊಳ್ತಾಳೆ ಹೊಲ್ಕೊಂದಿಟ್ಟ ನೀರು ಹಾಸ್ಬೇಕು, ನೀರು ಹಾಸಿ ಬರ್ತೀನಿ ಅಂತ. ಮಾಡ್ರಿ ಊಟ ಮಾಡ್ರಿ. ಬೇಯವ್ವ ನಮ್ಮ ಅವ್ಗ ನಮ್ಮ ಅಕ್ಕನ ಕೈಯಿಂದ ಅಡಿಗೆ ಬಿಟ್ಟು ಯಾರ ಕೈಯಿಂದ ಅಡಿಗೆ ರುಚಿ ಆಯ್ತಲ್ಲ ಅವ್ನಿಗೆ, ಹಂಗಾಗಿ ಉಣ್ಣಲತ್ತ ನಾವ. ಹೌದಲ್ಲಮ್ಮವ? ನಿನ್ನ ಮಗ ಇಟ್ಟು ಕಾಡಿಸ್ತಾ ನೋಡುವ ಸೌಕಾತ ಹೋಗುತ್ತಾ ಬರ್ತಾ. ನಿನಗೆ ಹೆಂಗ ನೋಡ್ಲಾ ಮತ್ತೆ ನನ್ನ ಮಗಳ ಕೈಯಿಂದ ಅಡಿಗೆ ಬಿಟ್ಟು ನೀ ಬೇರೆದ ಕೈಯಿಂದ ಉಣ್ಣಂದ್ರೆ ರುಚಿ ಮತ್ತೆ ಹಂಗ. ಮತ್ತೆ ನಿಮ್ಮ ಅಕ್ಕನ ಕೈಯಿಂದ ಅಡಿಗೆ ಮತ್ತೆ ಬಿಟ್ಟು ಮತ್ತೆ ಬೇರೆದ ಕೈಯಿಂದ ನನಗೂ ರುಚಿ. ಅಕಸ್ಮಾತ್ ಬೇರೆದ ಕೈಯಿಂದ ಹೋಗಿ ಉಣ್ಣ ನಿಮ್ಮ ಅಕ್ಕ ಬಿಟ್ಟ ನಾನು ಉಳ್ಳಾಡ್ಸ್ಕೊಂಡ್ಬಿಡ್ತಾ ಆಕಿ. ಮಾಡ್ಕೋಪ್ಪ ಮಾಡ್ಕೊ, ಇನ್ನೊಂದು ಲಗ್ನ ಮಾಡ್ಕೊ. ಯಾರು ಬಿಡತ್ತಾರ ನಿನಗೆ? ನೋಡಮ್ಮ ಯಾರ ಹೆಣ್ಣು ಕೊಡ್ತಾರ ನಾವು ಅಂತಂದು. ಹೆಣ್ಣು ಕೊಟ್ರೆ ಮಾಡ್ಕೊಂಡ್ಬಿಡಲ್ಲ. ಒಬ್ಬಾಕಿ ಮನೆಯಾಗಿರ್ತಾವ, ಒಬ್ಬಾಕಿ ಹೊಲ್ದಾಗ ದುಡಿತಾ ಅಂತ. ಒಳ್ಳೆ ಯವ್ವ ಸೌಕಾತಿ ನಿನ್ನ ಮಗನ ಒಬ್ಬಾಕಿನ ಮಾಡ್ಕೊಂಡು 2 ಕಿಲೋ ಉಣ್ಣಾಕತ್ತಿ, ಇನ್ನೊಬ್ಬಾಕಿನ ಮಾಡ್ಕೊಂಡು ಏನು ಮಾಡಲಿ? ಅಕ್ಕಿಗೆ ಎಲ್ಲಿತ ತಂದು ಹಾಕ್ಲಿ. ಸಾಕು ಒಂದ ಮಾಡ್ಕೊಂಡಿದ್ದ ಸಾಕು. ಆಯ್ತು ನೀವು ಊಟ ಮಾಡಿ, ನಾನು ಹೋಗ್ತೀನಿ ಅಂತ ಮಾಚಕೋತೀನಿ ಅಂತ ಎಲ್ಲೇನು ಇರ್ತಾಗುತ್ತೆ ಮಾಡ್ರಿ. ಪಾಪ ನೀವು ಹಂಗ ಕೂತು ನನ್ನ ಜೊತೆ ಮಾಚಕೋತ ಊಟ ಮಾಡ್ರಿ. ಅತ್ತೇರಿ ಹೊಲ್ದಾಗ ಊಟ ಮಾಡಕತ್ತೀವಿ, ಮತ್ತೆ ಅದ್ರ ಜೊತೆ ಒಂದು ಹತ್ತಿರಕ್ಕೆ ಪಲ್ಯ ಇತ್ತ ತುಕೋರಿ. ಯಾವ ಹೋಳಿಗೆ ಊಟನೂ ಅಲ್ಲಿ ನೋಡ್ರಿ ಅತ್ತಾರ ಇದ್ರ ಮುಂದ್ರಿ.
ಅಟ್ ರುಚಿ ಇರ್ತೈತ್ರಿ ಮತ್ತು ಉಣ್ಣಾಕತ್ತ ತಿಳ್ಕೊರ್ ಹೊಲ್ದಾಗ ಏನೋ ಒಂದು ರೊಟ್ಟಿ ಹೆಚ್ಚಿನ ಹೋಗುತ್ರಿ ಕಮ್ಮಂತ್ರ ಹೋಗೋದಿಲ್ಲ ನೋಡ್ರಿ ಸುಮ್ ದಿನ ಹಿಂಗೆ ಹೊಲಕ್ಕೆ ಬರೋ ಸುಖ ಬಿಡ್ರಿ ಅಂತಾರೆ ಎಲ್ಲ ಕೆಲಸ ಮಾಡ್ಕೊಂಡು ಏನು ಮಾಡ್ತೈತೆ 100ಕ್ಕೆ 100 ಸತ್ಯ ಅದ್ ನೋಡುವ ಮಲ್ತಿ ಮೊದಲು ಕಂಡಪಟ್ಟಿ ಬರ್ತಾನ ನಮ್ಮ ಮನ್ಯಾಗು ಹಂಗಾಗಿ ದಿನ ಹೊಲಮನೆ ಕೆಲ್ಸಕ್ಕೆ ಹೋಗ್ಬೇಕು ಹೊಲಮನೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಮನ್ಯಾಗ ಏನೂ ನಡೀತಿದ್ದಿಲ್ಲ ಉಣ್ಣಾಕ್ ಇರ್ತಿದ್ದಿಲ್ಲ ನಮಗೆ ಹಂಗಾಗಿ ಅದ ಕಟ್ಟಿ ರೊಟ್ಟಿನ ತೊಗೊಂಬರ್ತಿದ್ದೆ ಕಟ್ಟಿ ರೊಟ್ಟಿ ಇಲ್ಲಿ ಮತ್ತು ಹೊಲ್ದಾಗ ಹತ್ತಿರಕ್ಕೆ ಪಲ್ಯ ಇರ್ತೈತಿಲ್ಲ ಅದನ್ನ ಹಚ್ಕೊಂಡು ತಿಂತಿದ್ದೀವಿ ಎಷ್ಟು ರುಚಿ ಇರ್ತಿತ್ತಂದು ಮತ್ತು ಅವ ಜನ್ಮನೂ ಆರಾಮ ಇರ್ತಿತ್ತು ನಮ್ದು ಕಡೆ ಏನು ಬ್ಯಾನ್ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಈಗ ದೇವ್ರೆಲ್ಲ ಕೊಟ್ಟ ನಮಗೆ ಆದ್ರೆ 108 ಬ್ಯಾನಿ ಇಟ್ಟನವ ನಮ್ಮ ಮನ್ಯಾಗ ಉತ್ತೇವಿ ಸುಡುಗಾಡೋದು ಹೊರಗಿನ ತಂದು ತಿತ್ತೇವೆ ಹಂಗಾಗಿ 108 ಜಡ್ ಬಂದು ಸೇರಿಬಿಟ್ಟ ನೋಡುವ ಇದ ಆರಾಮಿತ್ತವ ಜೀವನ ಹೌದ್ರಿ ಅತ್ತರ ಅದಕ್ಕೆ ಮೊದ್ಲಿನವರು ಅಂತಿದ್ರಲ್ರಿ ಕಲ್ ತಕ್ಕಿಸ್ಕೋತಾರೆ ಅಂತಂದು ಅದು ಕರೆನ ಐತೆ ನೋಡ್ರಿ ಅವ್ರಿಗೆ ಎಂಥದ್ದು ಯಾಕೆ ತಿನ್ನಲ್ಲಾಕ್ರಿ ಏನೂ ಹಾಕಿದಿಲ್ಲ ನೋಡ್ರಿ ಈಗ ಸ್ವಲ್ಪ ಒಂದೈತೆ ಊಟದೊಳಗೆ ನಮ್ಗೆ ಏನ್ರ ಫರಕ್ ಆತಂದ್ರೆ ಆ ಪರಿಣಾಮ ಹೊಟ್ಟೆ ಬೇನೆ ಅದು ಇದು ಶುರು ಆಗುತ್ತೆ ಮತ್ತು ಈಗಿಂದೆಲ್ಲ ಹಂಗೆ ಅದಲ್ರಿ ಹೈಬ್ರಿಡ್ ಅದ ಮಾಲೆಲ್ಲ ಯಾವ ಸೊಪ್ಪು ತೊಗೊಂಡ್ರು ಹೈಬ್ರಿಡ್ ಅನ್ನೇ ರೀ ಮತ್ತು ಏನು ತರಕಾರಿ ತೊತ್ತಲ್ಲ ಅದು ಹೈಬ್ರಿಡ್ ಅವು ಇವು ಎಣ್ಣೆ ಹೊಡೆದಿರ್ತಾರೆ ಮಾಡಿರ್ತಾವೆ ಅವ ತಿತ್ತೇವೆ ಮಾಡ್ತೇವೆ ಹೊಟ್ಟೆ ಬೇನೆ ಶುರು ಆಗ್ಬಿಡ್ತೈತ್ರಿ ಅದು ಹೌದಿಲ್ರಿ ಹೊಲ್ದಾಗ ಊಟ ಅನ್ನೋದು ರುಚಿನೇ ಬೇರೆ ಇರ್ತೈತಿಲ್ರಿ ಅದು ಬೇಕಾದ್ರೆ ನೀವು ಒಂದ್ಸಲ ರೀ ನಿಮ್ಮದು ಹೊಲ ಅದು ಇತ್ತು ಮಾಡ್ತಂದ್ರೆ ಎಲ್ಲರೂ ಕೂಡಿ ಕಡೆ ಕೆಲಸ ಇರ್ಲಿಕ್ಕಂತಂದ್ರೆ ಸುಮ್ಮನೆ ಬುತ್ತಿ ಮಾಡ್ಕೊಂಡು ಹೋಗಿ ಊಟಾರ ಮಾಡಿ ಬರ್ರಿ ಹೊಲ್ದಾಗ ನಿಮ್ಗೆ ಗೊತ್ತಾಗತ್ತೆ ಅದು ರುಚಿ ಹೆಂಗಿತ್ತು ಅಂತಂದು ಮತ್ತು ಹತ್ರಿಕಾಯಿ ಪಲ್ಯ ಈಗಿನವರು ತಿನ್ಬೇಕಂತಂದ್ರೆ ಮೂಗು ಮುರಿತಾರೆ ಹತ್ರಿಕಾಯಿ ಪಲ್ಯನತ್ತ ರುಚಿ ಯಾವುದೂ ಇಲ್ರಿ ಅದನ್ನು ಹೊಡೆದು ಬಾಂತಿಗೆ ಸಿದಕ್ಕೆ ಕೊಟ್ರೆ ಅದಕ್ಕೆ ಹಾಲು ಹೆಚ್ಚಾಕವ್ರಿ ನಮ್ಗೆ ಮೊದಲ ಮವುಗಳೆಲ್ಲ ಅದ ಕೊಡ್ತಿದ್ರಿ ಹತ್ರಿಕಾಯಿ ಪಲ್ಯನ ಕೊಟ್ಟು ಹಾಲು ಹೆಚ್ಚಾಕ ಅಂತಂದು ಈಗಿನವ್ರಿಗೆ ಏನು ಗೊತ್ತದ್ರಿ ಏನೂ ಗೊತ್ತಿಲ್ರಿ ಈಗ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ರೀ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರ್ಯಾಕೆ ಹೋಗ್ಬೇಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತಂದು ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ